ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಷ್ಟ್ರ ರಾಜಕಾರಣದಲ್ಲಿ ಅಚ್ಚರಿಯ ಬೆಳವಣಿಗೆಯೊಂದರ ಸ್ಪಷ್ಟ ಸುಳಿವು ಈಗ ಸಿಗ್ತಾ ಇದೆ. ಬಿಜೆಪಿ ತನ್ನ ಮಿತ್ರ ಪಕ್ಷಕ್ಕೆ, ಒಂದು ಪ್ರಮುಖ ಪಕ್ಷಕ್ಕೆ ಬಿಗ್ ಶಾಕ್ ಕೊಟ್ಟಿದೆ. NDAಯಿಂದ ಈ ಪಕ್ಷ ಔಟ್ ಆಗಿ ಆ ಜಾಗಕ್ಕೆ ಮತ್ತೊಬ್ಬ ಪ್ರಮುಖ ನಾಯಕ ಅಂದ್ರೆ ಅವರ ನೇತೃತ್ವದ ಪಕ್ಷ ಬಂದು ಕೂರುವ ಸ್ಪಷ್ಟ ಸುಳಿವು ಸಿಗ್ತಾ ಇದೆ. ಈಗ ಕೆಲವು ದಿನಗಳ ಹಿಂದೆ ಇಂತಹ ಚರ್ಚೆಗಳು ನಡೆದಿದ್ವು, ಆದ್ರೂ ಊಹಾಪೋಹ ಇದೆಲ್ಲ ಏನು ಅನ್ನೋ ರೀತಿಯಲ್ಲಾಗಿತ್ತು. ಆದರೆ ಈಗ ಓಪನ್ ಆಗಿ ಬಿಜೆಪಿ ಶಾಕ್ ಕೊಟ್ಟಿರೋದು NDA ಭಾಗವಾಗಿರುವ ಮಿತ್ರ ಪಕ್ಷಕ್ಕೆ. ಡೀಟೇಲ್ಸ್ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರಾಜಕಾರಣದಲ್ಲಿ ಯಾರು ಶತ್ರುಗಳಲ್ಲ, ಮಿತ್ರರೂ ಅಲ್ಲ, ಮತ್ತು ನಿಂತ ನೀರಲ್ಲ ರಾಜಕಾರಣ. ಅಂದರೆ ಯಾರು ಯಾವಾಗ ಸೇರ್ಕೊಳ್ತಾರೆ, ಯಾರು ಹೊರಗಡೆ ಹೋಗ್ತಾರೆ ಹೇಳೋಕೆ ಸಾಧ್ಯವಿಲ್ಲ. ಅಂಥದ್ದೊಂದು ಕುತೂಹಲಕಾರಿ ಬೆಳವಣಿಗೆ ನಡೀತಾ ಇದೆ. ಈಗ ರಾಜಕೀಯದಲ್ಲಿ ಕಾಲಕ್ಕೆಲ್ಲ ಚೆಕ್ ಮಾಡ್ಕೊಳ್ತಿರ್ಬೇಕಾಗತ್ತೆ. ಯಾಕಂದರೆ ಯಾವಾಗ ಯಾರು ನಮ್ಮನ್ನೇ ಆಟ ಆಡಿಸ್ತಾರೆ ಅಂತ ಗೊತ್ತಾಗಲ್ಲ ಅನ್ನೋದು BJP ಕ್ಲಿಯರ್ ಆದಂಗೆ ಕಾಣಿಸ್ತಾ ಇದೆ. ಒಂದು ಸಲ ಆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಸರಿಯಾದ ಸಮಯ ನೋಡಿ ಕಬ್ಬಣ ಕಾದಾಗ ಹೊಡೆಯೋದಕ್ಕೆ, ಚಿವುಟು ಹಾಕೋದಕ್ಕೆ ನಿರ್ಧಾರ ಮಾಡೇ ಬಿಟ್ಟಂಗೆ ಕಾಣಿಸ್ತಾ ಇದೆ. ಮತ್ತು ಇದು ಸಣ್ಣ ಆ್ಯಕ್ಷನ್ ಅಂತೂ ಅಲ್ಲ. ಮಿತ್ರರಿಗೆ ಈ ರೀತಿಯಲ್ಲಿ ನಡೆಸ್ಕೊಳ್ಳೋಕೆ ಸಾಧ್ಯವಿಲ್ಲ, ಜೊತೆಗಿರೋದಕ್ಕೆ ಬಯಸೋದಾದರೆ ಹೊರಗಡೆ ಕಳಿಸುವ ನಿರ್ಧಾರವೇ ಆಗಿಬಿಟ್ಟಿದೆ ಅನ್ನೋದು ಕ್ಲಿಯರ್ ಆಗ್ತಿದೆ ನೋಡಿ, ಬೇರೆ ಎಲ್ಲೂ ಅಲ್ಲ. ಮಹಾರಾಷ್ಟ್ರದಲ್ಲಿ NDA ಪಕ್ಷದ ಭಾಗವಾಗಿರುವ ಏಕನಾಥ್ ಶಿಂಧೆ ಬಣದ ಶಿವಸೇನೆ ಈಗ ಸಿಡಿದೆದ್ದಿದೆ. ಮಹಾಯುತಿಯಲ್ಲಿ ದೊಡ್ಡ ಬಿರುಕೊಂದು ಕಾಣಿಸ್ಕೊಂಡಿದೆ. ದೇವೇಂದ್ರ ಫಡ್ನವೀಸ್ ಅವರು ತಗೊಂಡಿರುವಂತಹ ಅತಿ ದೊಡ್ಡ ತೀರ್ಮಾನ, ತನ್ನದೇ ಸರ್ಕಾರದ ಭಾಗವಾಗಿರುವ ಶಿಂಧೆ ಬಣದ ಶಿವಸೇನೆಗೆ ಅಂಥದ್ದೊಂದು ಶಾಕ್ ಕೊಟ್ಟಿದ್ದಾರೆ. ಅವ್ರ ನೇತೃತ್ವದಲ್ಲಿ ಅಂದರೆ ಏಕನಾಥ್ ಶಿಂಧೆ CM ಆಗಿದ್ದಾಗ ಅವರ ಸರ್ಕಾರದಲ್ಲಿ ತಗೊಂಡಿದ್ದ ಕೆಲವು ತೀರ್ಮಾನಗಳನ್ನು ರದ್ದು ಮಾಡಿ ಎನ್ಕ್ವೈರಿಗೆ, ಇನ್ವೆಸ್ಟಿಗೇಷನ್ಗೂ ಕೂಡ ಮುಂದಾಗ್ತಿರೋದು ಮಾತ್ರ ನಂಬಲಾದ ಸುದ್ದಿ. ಈಗ ಮಿತ್ರ ಪಕ್ಷ ಅವ್ರು ತಗೊಂಡ ನಿರ್ಧಾರದ ವಿರುದ್ಧ ಅನುಮಾನಗಳು ಮೂಡಿದ್ವು. ಈಗ ಅದು ಇನ್ವೆಸ್ಟಿಗೇಷನ್ಗೆ ಹೋಗುವಂತ ಎಲ್ಲ ತಯಾರಿ ನಡೀತಾ ಇದೆ. ಶಿವಸೇನೆ ನೇತೃತ್ವ ಹಿಂದಿನ ಸರ್ಕಾರದ ಹಲವು ನಿರ್ಧಾರಗಳ ಬಗ್ಗೆ ಹಾಲಿ ಮುಖ್ಯಮಂತ್ರಿ ಅನುಮಾನವನ್ನು ವ್ಯಕ್ತಪಡಿಸಿ ಈಗ ದೊಡ್ಡ ಸಮಸ್ಯೆ ಉದ್ಭವ ಆಗಿರೋದು. ಶಿವಸೇನೆ ಮುಖ್ಯಸ್ಥ ಏಕನಾಥ್ ಶಿಂಧೆ ಅವರ ಸರ್ಕಾರ ತಗೊಂಡಿದ್ದಂತ ಅಂತಹ ನಿರ್ಧಾರಗಳನ್ನು ಹಠಾತ್ ಆಗಿ ರದ್ದುಗೊಳಿಸಿದ್ದಾರೆ ದೇವೇಂದ್ರ ಫಡ್ನವೀಸ್, ಈಗಿನ ಮುಖ್ಯಮಂತ್ರಿ. ಯಾವ್ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ. ಶಿಂಧೆ ಅವರ ಆಡಳಿತ ಅವಧಿಯಲ್ಲಿ ಕೆಲವು ಟೆಂಡರ್ ಪ್ರಕ್ರಿಯೆಗಳಲ್ಲಿ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ ಅನ್ನೋದನ್ನ ಈಗ ದೇವೇಂದ್ರ ಫಡ್ನವೀಸ್ ಅವರು ಬಟಾಬಯಲು ಮಾಡಿದ್ದಾರೆ. ಆ ಟೆಂಡರ್ ಪ್ರಕ್ರಿಯೆ ಸ್ಥಗಿತಗೊಳಿಸಿರೋದು ಕೂಡ ಕುತೂಹಲಕಾರಿ. ಸಾಮಾನ್ಯವಾಗಿ ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ BJP ಹಿಂದೆ ಮಾಡಿದ್ದಂತಹ ಕೆಲವು ಟೆಂಡರ್ಗಳನ್ನು ರದ್ದು ಮಾಡೋದು, BJP ಬಂದಾಗ ಕಾಂಗ್ರೆಸ್ನ ಸ್ಕೀಮ್ಗಳನ್ನು ಸ್ಟಾಪ್ ಮಾಡೋದು, ಇದು ನಡೆಯುತ್ತೆ. ಬಟ್ ಇದ್ದಿದ್ದು BJP ಮಿತ್ರ ಪಕ್ಷಗಳ ಸರ್ಕಾರ. ಏಕನಾಥ್ ಶಿಂಧೆ ಅವರ ನಿರ್ಧಾರಗಳನ್ನು, ಟೆಂಡರ್ಗಳನ್ನು ಸ್ಥಗಿತಗೊಳಿಸುವ ಮೂಲಕ ಬಿಗ್ ಶಾಕ್ ಕೊಟ್ಟಿದ್ದಾರೆ ದೇವೇಂದ್ರ ಫಡ್ನವೀಸ್. ಈಗ ಶಿಂಧೆ ಬಣ ಸಿಡಿದೇಳುವಂತಾಗಿದೆ ನೋಡಿ. ಪಾಲುದಾರ ಪಕ್ಷಗಳಾದ BJP ಮತ್ತು ಶಿವಸೇನೆ ನಡುವಿನ ಸಂಬಂಧ ಯಾವ ರೀತಿ ಹದಗೆಟ್ಟಿದೆ ಅಂದರೆ, ಫಡ್ನವೀಸ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ಸ್ವಲ್ಪ ಕಾಲದಲ್ಲಿಯೇ ಈ ರೀತಿ ನಡೀತಿರೋದು. ಶಿಂಧೆ ತಾನೇ ಮುಖ್ಯಮಂತ್ರಿ ಆಗಬೇಕು ಅಂತ ಹಠ ಹಿಡಿದು ಸರ್ಕಾರ ರಚನೆ ಮಾಡೋದಕ್ಕೆ, ಇಷ್ಟೊಳ್ಳೆ ಬಹುಮತ ಬಂದ ಮೇಲೂ ಕೂಡ ಸರ್ಕಾರ ರಚನೆ ಮಾಡೋದಕ್ಕೆ ಎಷ್ಟು ದಿನ ತಗೊಂಡ್ರು ನೋಡಿದ್ದೀವಿ. ಅಜಿತ್ ಪವಾರ್ ಅವರ ಬಣ NCP ಏನು ತಲೆನೋವಿಲ್ಲ, BJP ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದೆ. ಯಾಕಂದ್ರೆ ಅವ್ರಿಗೆ ಬೇರೆ ಆಪ್ಷನ್ ಇಲ್ಲ. ಶಿವಸೇನೆ ಈಗ ತಾನು ದೊಡ್ಡ ಶಕ್ತಿಯಾಗಿ ಉದ್ಧವ್ ಠಾಕ್ರೆ ಅವ್ರಿಗೇನೆ ಪರ್ಯಾಯವಾಗಿ ನಮ್ಮದೇ ಮೂಲ ಶಿವಸೇನೆ ಅನ್ನೋ ರೀತಿಯಲ್ಲಿ ಏಕನಾಥ್ ಶಿಂಧೆ ಎದ್ದು ನಿಂತು ಬಿಟ್ಟಿದ್ದಾರೆ. ಸ್ವಲ್ಪ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ. ಈ ಹೊತ್ತಲ್ಲಿ ತಮಗೆ ಥ್ರೆಟ್ ಆಗಬಹುದು ಅನ್ನಿಸ್ತಿದೆಯಾ BJPಗೆ ಗೊತ್ತಿಲ್ಲ. ಈಗ ತಮಗೆ ಸರ್ಕಾರ ರಚಿಸೋದಕ್ಕೆ ಅವತ್ತು ಆಟ ಆಡಿಸಿದವರು ನಾಳೆ ಏನು ಬೇಕಾದರೂ ಮಾಡಬಹುದಲ್ಲ ಅನ್ನುವಂಥ ಭವಿಷ್ಯದ ಲೆಕ್ಕಾಚಾರ ಇರಬಹುದು. ಈಗಂತೂ BJPಗೆ ಶಿಂಧೆ ಅವರ ಸಪೋರ್ಟ್ ಬೇಕಿಲ್ಲ ಸರ್ಕಾರಕ್ಕೆ. ಕೆಲವು ಸೀಟ್ಸ್ ಕೊರತೆ ಇದೆ, ಅದಕ್ಕೂ ಅಜಿತ್ ಪವಾರ್ ಬಣ ಇದೆ, ಸಾಲದು ಅಂತ ಈಗ ಬೇರೆಯದ್ದೇ ರಾಜಕೀಯ ಲೆಕ್ಕಾಚಾರಗಳಾಗ್ತಿದ್ದಾವೆ. ಅದ್ರ ಬಗ್ಗೆ ಬರ್ತೀನಿ. ಈಗ ಏಕನಾಥ್ ಶಿಂಧೆ ಅವ್ರಿಗೆ ಇನ್ನೂ ಏನೇನು ಶಾಕ್ ಕೊಟ್ಟಿದ್ದಾರೆ ನೋಡಿ. 2,000 ಕೋಟಿ ರೂಪಾಯಿ ಮೊತ್ತದ ಒಪ್ಪಂದದ ಬಗ್ಗೆ. ಯಾವುದದು? ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಖಾಸಗಿ ಕಂಪನಿಗಳಿಂದ 1,310 ಬಸ್ಗಳನ್ನು ಬಾಡಿಗೆಗೆ ಪಡೆಯುವ ಸಾರಿಗೆ ಇಲಾಖೆ 2,000 ಕೋಟಿ ರೂಪಾಯಿ ಮೊತ್ತದ ಒಪ್ಪಂದದ ಬಗ್ಗೆ ತನಿಖೆ ನಡೆಸೋದಕ್ಕೆ ದೇವೇಂದ್ರ ಫಡ್ನವೀಸ್ ಆದೇಶ ಕೊಟ್ಟಿದ್ದಾರೆ. ಇದು ಉನ್ನತ ಮೂಲಗಳಿಂದ ಬರ್ತಿರುವ ಮಾಹಿತಿ. ಬಸ್ಗಳನ್ನು ಬಾಡಿಗೆಗೆ ಕೊಡುವ ಕೆಲವು ನಿರ್ದಿಷ್ಟ ಖಾಸಗಿ ಕಂಪನಿಗಳ ಮೇಲೆ ಅಧಿಕಾರಿಗಳು ಹೆಚ್ಚಿನ ಒಲವು ತೋರಿಸಿದ್ದಾರೆ. ಯಾಕೆ? ಆ ಕಡೆನೇ ಒಲವು ಯಾಕೆ ಅಂದ್ರೆ ಏನೋ ನಡೆದಿದೆ ಅಲ್ಲಿ, ತನಿಖಾ ವರದಿಯಿಂದ ಈಗ ಗೊತ್ತಾಗ್ತಿದೆಯಂತೆ. ಹಾಗಾಗಿ ಹಿಂದಿನ ಸರ್ಕಾರ ಅನುಮೋದಿಸಿದ್ದಂತಹ ಟೆಂಡರ್ಗಳನ್ನು ಕೂಡಲೇ ರದ್ದುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಅಷ್ಟೇ ಅಲ್ಲ,
ಹೊಸದಾಗಿ ಸಾರಿಗೆ ಬಸ್ಗಳಿಗೆ ಟೆಂಡರ್ ಪ್ರಾರಂಭಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅನ್ನೋದು ಬಹಳ ಮಹತ್ವದ ಬೆಳವಣಿಗೆ. ತನ್ನ ಮಿತ್ರ ಪಕ್ಷಕ್ಕೆ ಈ ರೀತಿಯದ್ದೊಂದು ಶಾಕ್ ಕೊಡ್ತಾರೆ ಅಂದರೆ ಜೊತೆಗಿರೋದಕ್ಕೆ ಬಯಸ್ತಿಲ್ಲ ಅನ್ನೋದು ವೆರಿ ಕ್ಲಿಯರ್. ಮುಂದುವರಿಸ್ಕೊಂಡು ಹೋಗೋದಕ್ಕೆ ಬಯಸೋದಾಗಿದ್ರೆ ಏನೇ ಸಮಸ್ಯೆಗಳಿದ್ರೂ ಅದು ಮುಚ್ಚೋಗುತ್ತೆ. ಅದರಲ್ಲೂ ಹಿಂದಿನ ಸರ್ಕಾರದ ಭಾಗವಾಗಿದ್ದರೂ ತಾನೇ BJP ಅವರು ಆಲ್ಮೋಸ್ಟ್ ತಾವೇ ತಗೊಂಡು ನಿರ್ಧಾರದಂಗೆ ಅದು. ಅಂಥದ್ರಲ್ಲಿ ಶಿಂಧೆ ಮುಖ್ಯಮಂತ್ರಿ ಆಗಿದ್ದ ಅನುಮೋದನೆಯನ್ನು ಈ ರೀತಿ ಪ್ರಶ್ನೆ ಮಾಡಿ ತನಿಖೆಗೂ ಆದೇಶಿಸೋದಕ್ಕೆ ಹೇಗೆ ಸಾಧ್ಯ ಅಲ್ವಾ? ಮುಂದುವರಿಯೋದಕ್ಕೆ ಬಯಸ್ತಾ ಇದ್ರೆ ನೋಡಿ ಎಷ್ಟು ದೊಡ್ಡ ಡೆವಲಪ್ಮೆಂಟ್ ಅಂತ. ಅಷ್ಟೇ ಅಲ್ಲ, ಶಿಂಧೆ ಸರ್ಕಾರದ 12,000 ಕೋಟಿ ರೂಪಾಯಿ ಮೌಲ್ಯದ 900 ಆಂಬ್ಯುಲೆನ್ಸ್ ಮತ್ತು ಭಾರಿ ಪ್ರಮಾಣದಲ್ಲಿ ವೈದ್ಯಕೀಯ ಉಪಕರಣಗಳನ್ನು ಖರೀದಿಸೋದಕ್ಕೆ ತಗೊಂಡ ಕ್ರಮಗಳ ಬಗ್ಗೆ ಕೂಡ ತನಿಖೆ ನಡೆಸುವಂತೆ ಫಡ್ನವೀಸ್ ಆದೇಶ ಕೊಟ್ಟಿದ್ದಾರೆ. ನೋಡಿ, 2-3 ವಿಚಾರಗಳು ಸಿಗ್ತಾ ಇದ್ದಾವೆ ಇಲ್ಲಿ. ವಿವಿಧ ಅಕ್ರಮಗಳಾಗಿವೆ, ಸಾವಿರಾರು ಕೋಟಿ ಅಕ್ರಮದ ಲಿಂಕ್ ಸಿಕ್ಕಿದೆಯಂತೆ ದೇವೇಂದ್ರ ಫಡ್ನವೀಸ್ ಅವರಿಗೆ. ಎಲ್ಲ ತನಿಖೆಗೆ ಆದೇಶ ಮಾಡಿದ್ದಾರೆ. ಆರೋಗ್ಯ ಇಲಾಖೆಯ ಹಿಂದಿನ ಸಚಿವ ಮತ್ತು ಶಿವಸೇನಾ ಶಾಸಕ ತಾನಾಜಿ ಸಾವಂತ್ ಅವರು ಆಂಬ್ಯುಲೆನ್ಸ್ ಖರೀದಿಗೆ ಸಂಬಂಧಪಟ್ಟಂತೆ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತೆಲ್ಲ ಆರೋಪ ಕೇಳಿಬಂದಿತ್ತು. ಇಲ್ಲಿ ಸಹ ಕೆಲವು ಗುತ್ತಿಗೆದಾರರು ಪೂರೈಕೆದಾರರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಟೆಂಡರ್ ಅನ್ನ ಷರತ್ತುಗಳನ್ನು ಬದಲಾಯಿಸಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಇವರು ಲಂಚ ಹೊಡೆದಿದ್ದಾರೆ ಅನ್ನುವ ಆರೋಪ ಇತ್ತು. ಈಗ ಅಲ್ಲೆಲ್ಲ ತನಿಖೆಗೆ ಆದೇಶಿಸಿದ್ದಾರೆ. ಈ ಮಹತ್ವದ ಯೋಜನೆಗಳ ಒಟ್ಟಾರೆ ವೆಚ್ಚವನ್ನು 9,000 ಕೋಟಿ ರೂಪಾಯಿಗಳಿಂದ 12,000 ಕೋಟಿ ರೂಪಾಯಿಗೆ ತಲುಪೋ ರೀತಿ ಹಲವಾರು ಬಾರಿ ದರಗಳನ್ನು ಹೆಚ್ಚಿಸಿ ತಮಗೆ ಬೇಕಾದಂಗೆ ಮಾಡ್ಕೊಂಡಿದ್ದಾರೆ. ಸೊ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಮಾಡಿದ್ದಾರೆ ಅನ್ನುವಂಥ ವಿಚಾರ ಕೇಳಿ ಬಂದಿತ್ತು. ಈಗ ನೋಡಿ ಅದನ್ನೆಲ್ಲ ತನಿಖೆಗೆ ಒಪ್ಪಿಸಿದ್ದಾರೆ. ತಮ್ಮದೇ ಸರ್ಕಾರದ ಕೆಲವು ನಿರ್ಧಾರಗಳನ್ನು ರದ್ದುಗೊಳಿಸಿರೋದು, ತಮ್ಮದೇ ಅಂದರೆ ಏಕನಾಥ್ ಶಿಂದೆ CM ಆಗಿದ್ದಾಗಿಂದು ತನಿಖೆಗೆ ಆದೇಶಿಸಿರೋದು ನಿಜಕ್ಕೂ ಹುಬ್ಬೇರಿಸುವಂಥ ಬೆಳವಣಿಗೆ. ನೋಡಿ, ಶಾಲಾ ಸಮವಸ್ತ್ರದಲ್ಲೂ ಅಕ್ರಮದ ವಾಸನೆಯಂತೆ. ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡಲಾಗೋ ಸಮವಸ್ತ್ರಗಳ ಖರೀದಿ ಹಿಂದಿನ ಸರ್ಕಾರ ಕೆಲವು ನಿರ್ಧಾರಗಳನ್ನು ಮಾಡಿತ್ತು, ಅದನ್ನು ತನಿಖೆಗೆ ಆದೇಶಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಹಿಂದೆ ಶಿವಸೇನಾ ಶಾಸಕ ಮತ್ತು ಹಿಂದಿನ ಶಾಲಾ ಶಿಕ್ಷಣ ಸಚಿವ ದೀಪಕ್ ಕೇಸರ್ಕರ್ ಅವರು ಶಾಲಾ ಸಮವಸ್ತ್ರಗಳನ್ನು ಖರೀದಿ ಮಾಡೋದಕ್ಕೆ ಒಂದೇ ಒಂದು ಕೇಂದ್ರ ಸಂಸ್ಥೆಯನ್ನು ನೇಮಕ ಮಾಡಿದ್ರು. ಆದರೆ ಸಚಿವ ದೀಪಕ್ ತೆಗೆದುಕೊಂಡ ಈ ನಿರ್ಧಾರಕ್ಕೆ ತಡೆ ಹಾಕಿರೋ ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರ ಹೊಸದಾಗಿ ಟೆಂಡರ್ ಕರೆದು ಕೆಳಮಟ್ಟದಲ್ಲಿ ಹಲವಾರು ಸಿದ್ಧ ಉಡುಪುಗಳ ಘಟಕಗಳಿಗೆ ಕೆಲಸ ವಹಿಸಿರುವಂಥ ನಿರ್ಧಾರ ಕೈಗೊಂಡಿದೆ ಅನ್ನೋದು ಕುತೂಹಲಕಾರಿಯಾಗಿದೆ. ಇನ್ನು ಈ ಉಸ್ತುವಾರಿ ಸಚಿವರ ನೇಮಕದಲ್ಲೂ ಕೂಡ ಸಿಕ್ಕಾಪಟ್ಟೆ ಬೇಸರ ವ್ಯಕ್ತವಾಗಿದೆಯಂತೆ. ಏನೇನು BJP ಸಚಿವ ಗಿರೀಶ್ ಮಹಾಜನ್ ಅವರನ್ನು ನಾಸಿಕ್ ಉಸ್ತುವಾರಿ ಸಚಿವರನ್ನಾಗಿ ಮತ್ತು NCP ಸಚಿವೆ ಅದಿತಿ ತತ್ಕರೆ ಅವರನ್ನು ರಾಯಗಢ ಉಸ್ತುವಾರಿಯನ್ನಾಗಿ ಮಾಡಿ ಈಗ ನೇಮಕ ಮಾಡಿದ್ದಾರೆ. ಈ ನಿರ್ಧಾರದ ಬಗ್ಗೆ ಏಕನಾಥ್ ಶಿಂದೆ ಅವರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆಯಂತೆ. ಫಡ್ನವೀಸ್ ಇಬ್ಬರು ಉಸ್ತುವಾರಿ ಸಚಿವರ ನೇಮಕ ಪ್ರಕ್ರಿಯೆಗೆ ತಡೆ ಹಾಕಿದ್ದಾರೆ. ಇದಕ್ಕೂ ಮೊದಲು ತಮಗೆ ಗೃಹ ಇಲಾಖೆ ಕೊಡದಿದ್ದಕ್ಕೆ ಶಿಂದೆ ಬಹಳ ಅಸಮಾಧಾನ ಮಾಡ್ಕೊಂಡಿದ್ರು. ಅವರು ತಾನು ಸರ್ಕಾರದ ಭಾಗವಾಗಿ ಇರಲ್ಲ ಅಂತೆಲ್ಲ ಹೆದರಿಸಿದ್ರು ಅನ್ನೋ ಸುದ್ದಿ ಕೇಳಿ ಬಂದಿತ್ತಲ್ವಾ. ಇಂತಿಂಥ ಖಾತೆಗಳು, ಹಣಕಾಸು, ಗೃಹ ಇಲಾಖೆ ಎಲ್ಲ ಕೇಳಿದ್ರು ಅಂತ. ಈಗ ಉಸ್ತುವಾರಿ ಸಚಿವರ ವಿಚಾರದಲ್ಲೂ ಬಹಳ ತಿಕ್ಕಾಟ ಶುರುವಾಗಿದೆ. ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಿರೀಕ್ಷೆಗೂ ಮೀರಿ ಬಹಳ ವಿಳಂಬ ಆಗೋದಕ್ಕೆ ಕಾರಣ ಆಗಿತ್ತು. ಈಗ ಸರ್ಕಾರ ರಚನೆಯಾಗಿದೆ, ಬಟ್ ಏಕನಾಥ್ ಶಿಂಧೆ ಶಿವಸೇನೆಗೆ ಮಾಸ್ಟರ್ ಸ್ಟ್ರೋಕ್ ಅನ್ನೇ ಕೊಟ್ಟಿದ್ದಾರೆ ದೇವೇಂದ್ರ ಫಡ್ನವೀಸ್ ಮತ್ತು BJP ಅನ್ನೋದು ಅತ್ಯಂತ ಮಹತ್ವದ ಬೆಳವಣಿಗೆ ರಾಷ್ಟ್ರ ರಾಜಕಾರಣದಲ್ಲಿ. ಹಾಗಾದರೆ ಏನಾಗುತ್ತೆ? ಶಿಂಧೆ ಅವರನ್ನ ಜೊತೆಗಿಟ್ಕೊಳ್ಳೋಕ್ಕಂತೂ ಬಯಸ್ತಿಲ್ಲ ಅನ್ನೋದು ವೆರಿ ಕ್ಲಿಯರ್. ಮೊನ್ನೆ ಅಷ್ಟೇ ಒಂದು ಮಾತು ಹೇಳಿದ್ರು, ನೆನಪಿದೆಯಾ? ಉದ್ಧವ್ ಠಾಕ್ರೆ ಅವ್ರು ನಮ್ಮ ಶತ್ರು ಅಲ್ಲ ಅಂತ. ಉದ್ಧವ್ ಠಾಕ್ರೆ ಅವ್ರು ನಮ್ಮ ಶತ್ರು ಅಲ್ಲ ಅಂತ ಹೇಳಿದ್ರು. ಉದ್ಧವ್ ಠಾಕ್ರೆ ಅವರ DNA ಕೇಸರಿ ಇದೆ ಅಂತ ಹೇಳಿದ್ರು. ಮತ್ತು ಉದ್ಧವ್ ಠಾಕ್ರೆ ಅವರ ಶಿವಸೇನೆ ಮುಖವಾಣಿ ಸಾಮ್ನಾ ದೇವೇಂದ್ರ ಫಡ್ನವೀಸ್ ಅವರನ್ನ ಹಾಡಿ ಹೊಗಳಿ, ಅವ್ರ ನಕ್ಸಲ್ ಪೀಡಿತ ಪ್ರದೇಶಕ್ಕೆ ವಿಸಿಟ್ ಮಾಡಿದ್ದು, ಸ್ಟೀಲ್ ಸಿಟಿ ಸ್ಥಾಪನೆ, ಇದನ್ನೆಲ್ಲ ಹಾಡಿ ಹೊಗಳಿ ಕಂಗ್ರ್ಯಾಚುಲೇಷನ್ಸ್ ದೇವೇಂದ್ರ ಭಾಯ್ ಅಂತ ಬಣ್ಣಿಸಲಾಗಿತ್ತು. ಯಾವ ರೀತಿ ತಿಕ್ಕಾಟ! ಪ್ರಮಾಣ ವಚನಕ್ಕೂ ಬರಲ್ಲ ಅಂತ ಸೈಡ್ ಹೊಡೆದ ಉದ್ಧವ್ ಠಾಕ್ರೆ ಅವರು ದೇವೇಂದ್ರ ಫಡ್ನವೀಸ್ ಅವರನ್ನ ಮತ್ತೆ ಬಣ್ಣಿಸೋದಕ್ಕೆ ಶುರು ಮಾಡಿದ್ದಾರೆ. ಮತ್ತೆ ಮರು ಮೈತ್ರಿ ಏರ್ಪಡುವಂಥ ಸಂಭವ ಅನ್ನೋ ಚರ್ಚೆಗಳು ಬಂದವು. ಇದೆಲ್ಲ ಸುಳ್ಳು ಅಂತ ಸುಮ್ಮನಾಗ್ಲಾಗಿತ್ತು. ಆದರೆ ಈಗ ನೋಡಿ, ಏಕನಾಥ್ ಶಿಂಧೆ ಅವರಿಗೆ ಶಾಕ್. ಉದ್ಧವ್ ಠಾಕ್ರೆ ಅವರು ನಮ್ಮ ಶತ್ರು ಅಲ್ಲ ಅನ್ನುವ ಮಾತಿನ ಅಸಲಿ ಅರ್ಥ ಗೊತ್ತಾಗುವಂಥ ಸಮಯ ಹತ್ರ ಬಂದಂಗೆ ಕಾಣಿಸ್ತಾ ಇದೆ. ಲೋಕಸಭೆಯಲ್ಲಿ ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಮತ್ತು NCP ಶರದ್ ಪವಾರ್ ಬಣ ಒಂದಷ್ಟು ಒಳ್ಳೆ ನಂಬರ್ ಆಫ್ ಸೀಟ್ಸನ್ನು ಗೆದ್ದಿತ್ತು. ಸೊ ಕೇಂದ್ರದಲ್ಲಿ NDAಗೆ ಅನುಕೂಲ ಆಗುತ್ತೆ. ಈ ಇಬ್ಬರು NDA ತೆಕ್ಕೆಗೆ ಬಿದ್ದರೆ, ಮೋದಿಯವರು ಲೋಕಸಭೆ ಆದ ಬಳಿಕ ಶರದ್ ಪವಾರ್ ಅವ್ರಿಗೆ ಓಪನ್ ಆಗಿ ಬನ್ನಿ ನಮ್ಮ ಜೊತೆಗೆ ಅಂತ ಕರೆದಿದ್ದು, ಇತ್ತೀಚೆಗೆ ಕಾಂಗ್ರೆಸ್ಗೆ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಮತ್ತು NCP ಶರದ್ ಪವಾರ್
ಕಾಂಗ್ರೆಸ್ ವಿರುದ್ಧ ರಾಹುಲ್ ಗಾಂಧಿ ಅವ್ರ ವಿರುದ್ಧ ಸಿಟ್ ಮಾಡ್ಕೊಂಡಿದ್ದು ಎಲ್ಲ ನೋಡಿದ್ದೀವಿ. ಮತ್ತು ಮಹಾರಾಷ್ಟ್ರ ಈ ಎಲೆಕ್ಷನ್ ಸೋಲಿಗೆ ರಾಹುಲ್ ಗಾಂಧಿ ಜೊತೆಗೆ ಮೈತ್ರಿನೇ ಕಾರಣ, ಅವರ ಸ್ಟೇಟ್ಮೆಂಟ್ಗಳು, ಅವರ ಎಡವಟ್ಟುಗಳು ಅನ್ನೋ ರೀತಿ ಸಿಟ್ಟಾಗಿದ್ದು ನೋಡಿದ್ದೀವಿ. ಇದೆಲ್ಲದರ ಬಳಿಕ ಡೆಲ್ಲಿ ಎಲೆಕ್ಷನ್ನಲ್ಲಿ ಕೇಜ್ರಿವಾಲ್ಗೆ ಸಪೋರ್ಟ್ ಕೊಟ್ಟು ಕಾಂಗ್ರೆಸ್ಗೆ ಸೆಡ್ ಹೊಡೆದಿದ್ದನ್ನು ನೋಡಿದ್ದೀವಿ. ಒಟ್ಟಿನಲ್ಲಿ ಕಾಂಗ್ರೆಸ್ ಇಂದ ಅಂತರ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಇನ್ನು ನಮಗೆ ನಿಮ್ಮ ಸಹವಾಸ ಬೇಡವೇ ಬೇಡ ಅಂತ ಡೈರೆಕ್ಟ್ ಮೆಸೇಜನ್ನು ಕೊಟ್ಟಿರೋದನ್ನು ನೋಡಿದ್ದೀವಿ. ಈ ಹೊತ್ತಲ್ಲಿ BJPಗೆ ಹತ್ತಿರ ಆಗ್ತಿರೋ ಸುಳಿವು ಅಲ್ಲಿ ಸಿಕ್ಕಿತ್ತು. ಶರದ್ ಪವಾರ್ ಅವರು ಮೋದಿ ಅವ್ರನ್ನ ಭೇಟಿ ಮಾಡಿ ಬರ್ತಾರೆ, ದಾಳಿಂಬೆಗಳ ಉಡುಗೊರೆ ಕೊಟ್ಟು ಬರ್ತಾರೆ. ಆಮೇಲೆ ಶರದ್ ಪವಾರ್ ಬಣದ NCP ಕೂಡ ದೇವೇಂದ್ರ ಫಡ್ನವೀಸ್ ಅವ್ರನ್ನ ಹಾಡಿ ಹೊಗಳಿತ್ತು. ಅವರ ಕಾರ್ಯವೈಖರಿಗೆ, ಬಂದ ತಕ್ಷಣ ಕೆಲಸ ಮಾಡ್ತಿರೋದು, ನಿಮ್ಮ ಚುರುಕುತನ, ನಿಜಕ್ಕೂ ಒಳ್ಳೆ ಆಡಳಿತ ನೋಡಬಹುದು ಅನ್ನುವಂಥ ಮೆಚ್ಚುಗೆ ಮಾತುಗಳು. ಶರದ್ ಪವಾರ್ ಅವರ ಪುತ್ರಿ ಸುಪ್ರಿಯಾ ಸುಳೆ ಕೂಡ ದೇವೇಂದ್ರ ಫಡ್ನವೀಸ್ ಅವರಿಗೆ ಬಹುಪರಾಕ್ ಅಂದಿದ್ರು. ಮತ್ತು ಸಂಜಯ್ ರಾವತ್ ಅವರು ಹೊಗಳಿದ್ದು ಶಿವಸೇನೆ ಬಣ, ಅಂದರೆ ಉದ್ಧವ್ ಠಾಕ್ರೆ ಅವರ ಟೀಮು, ಇಲ್ಲಿ NCP ಶರದ್ ಪವಾರ್ ಅವ್ರ ಟೀಮ್ನ ಪ್ರಮುಖ ನಾಯಕರೇ ಹೊಗಳಿದ್ರು ದೇವೇಂದ್ರ ಫಡ್ನವೀಸ್ ಅವರ ಸರ್ಕಾರವನ್ನು. ಅಂದರೆ BJPಯ ಕಡೆಗೆ ಆಕರ್ಷಣೆ ಜಾಸ್ತಿ ಆಗ್ತಿದೆ, BJP ಜೊತೆಗೆ ಸೇರ್ಕೊಳ್ತಾರ, NDA ತೆಕ್ಕೆಗೆ ಬೀಳ್ತಾರ ಅನ್ನುವಂಥ ಕುತೂಹಲಕಾರಿ ಚರ್ಚೆಗಳು ನಡೆದಿದ್ವು. ಆದರೆ ಈಗ ಮಾತ್ರ ಒಂದು ಅರ್ಥದಲ್ಲಿ ಇದು ಕ್ಲಿಯರ್ ಅಂತ ಅಂದ್ಕೊಳ್ಬಹುದು. ಏನೋ ಒಂದು ದೊಡ್ಡ ರಾಜಕೀಯ ಬೆಳವಣಿಗೆ ಮಹಾರಾಷ್ಟ್ರಕ್ಕೆ ಸೀಮಿತವಾಗಲ್ಲ, ಇದು ರಾಷ್ಟ್ರ ರಾಜಕಾರಣದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗತ್ತೆ ಅನ್ನೋದನ್ನು. ಸೊ NDAಯಲ್ಲಿರುವಂಥ ಒಂದು ಪ್ರಮುಖ ಪಕ್ಷ ಔಟ್ ಆಗಿ ಆ ಜಾಗಕ್ಕೆ ಇಬ್ಬರು ಪ್ರಮುಖರು ಹೊಸಬ್ರು ಬಂದು ಕೂರ್ತಾರ ಅನ್ನೋದು. ನೋಡಿ, ನಿತೀಶ್ ಕುಮಾರ್ ಅವರ JDUಗೆ ಸಂಬಂಧಪಟ್ಟಂತೇನೂ ಒಂದು ಬೆಳವಣಿಗೆ ಆಯಿತು. ಮಣಿಪುರದಲ್ಲಿ BJP ಸರ್ಕಾರಕ್ಕೆ ಕೊಟ್ಟಿದ್ದ ಬೆಂಬಲವನ್ನು JDU ವಾಪಸ್ ತಗೊಳ್ತಿದೆ ಅಂತ ಅಲ್ಲಿನ ರಾಜ್ಯಾಧ್ಯಕ್ಷರು ಘೋಷಣೆ ಮಾಡಿ ಸ್ವಲ್ಪ ಹೊತ್ತಲ್ಲೇ ನಿತೀಶ್ ಕುಮಾರ್ ಅವರು, ಅಂದರೆ JDU ರಾಷ್ಟ್ರ ಘಟಕದಿಂದ ಆ ರಾಜ್ಯಾಧ್ಯಕ್ಷರನ್ನೇ ಉಚ್ಚಾಟಿಸಿ JDU ವಾಪಸ್ ತಗೊಳ್ಳಲ್ಲ, BJP ಜೊತೆಗೆ ಇರುತ್ತೆ ಅಂತ ಮತ್ತೆ ಪ್ಯಾಚಪ್ ಆಯಿತು. ಇದೆಲ್ಲ ಹೈಕಮಾಂಡ್ಗೆ, ಅಂದರೆ JDU ಹೈಕಮಾಂಡ್ಗೆ ಗೊತ್ತಿಲ್ಲದೆ ನಡೆದಿದ್ದ, ಏನೋ ಬೇರೆ ಲೆಕ್ಕಾಚಾರಗಳಿದ್ವಾ ಅಥವಾ ಏನೋ ಆಗಿ ತಕ್ಷಣಕ್ಕೆ ಸರಿಪಡಿಸ್ಕೊಳ್ಳಾಯ್ತಾ ಗೊತ್ತಿಲ್ಲ. ಯಾಕಂದರೆ JDU ನಿತೀಶ್ ಕುಮಾರ್ ಅವರು ಕೂಡ ಏನೋ ಮುನಿಸ್ಕೊಂಡಿದ್ದಾರಾ ಅನ್ನೋ ಸುಳಿವುಗಳು ಸಿಗ್ತಾ ಇದ್ದಾವೆ. ಅಕಸ್ಮಾತ್ ಅವರು ಔಟ್ ಆದರೂ ಶಿವಸೇನೆ ಮತ್ತು NCP ಅಂದರೆ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಅವರು ಬಂದರೆ ಅಲ್ಲಿಗೆ ಆಗ್ಬಿಡತ್ತೆ ಅನ್ನುವ ಲೆಕ್ಕಾಚಾರಗಳು ಕೂಡ ಕಾಣ್ತಾ ಇದ್ದಾವೆ. ಸೊ ಬಿಹಾರದ ಎಲೆಕ್ಷನ್ ಬರ್ತಿದೆ, ಅಲ್ಲಿ ಹೆಚ್ಚು ಕಡಿಮೆ ಆಗಿ ಆ ಎಲೆಕ್ಷನ್ ಬಳಿಕ ಲೆಕ್ಕಾಚಾರ ಬದಲಾದರೂ ಸರಿದೂಗಿಸ್ಬೇಕು. ಇಲ್ಲಿ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಶಿಂಧೆ ಬಣವನ್ನು ಕಟ್ ಹಾಕಬೇಕು. ಮಹಾರಾಷ್ಟ್ರ ವಿಧಾನಸಭೆಗೆ ಸಂಬಂಧಪಟ್ಟಂತೆ ಅಂತೂ BJPಗೆ ಏನೂ ಪ್ರಾಬ್ಲಮ್ ಇಲ್ಲ. ಸೆಂಟ್ರಲಲ್ಲಿ NDAಗೆ ಏಕನಾಥ್ ಶಿಂಧೆ ಬಣದ ಲೋಕಸಭಾ ಸೀಟ್ಸ್ ಏನು ಹೆಚ್ಚಿಗೆ ಇಲ್ಲ. ಉದ್ಧವ್ ಠಾಕ್ರೆ ಅವರು ಬಂದರೆ ಲಾಭ ಇದೆ ಅಂತ ಅಂದುಕೊಂಡು ಬೇರೆ ಬೇರೆ ಸಮೀಕರಣ ರೆಡಿಯಾದಂತೆ ಕಾಣಿಸ್ತಾ ಇದೆ. ಈಗ ದೇವೇಂದ್ರ ಫಡ್ನವೀಸ್ ಅವರು ಕೊಟ್ಟಿರುವಂಥ ಮಹಾಘಾತವನ್ನು ನೋಡ್ತಾ ಇದ್ರೆ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.